ನಮಸ್ಕಾರ ಗೆಳೆಯರೆ, ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನಿವತ್ತು ಮಾಹಿತಿ ಕೊಡ್ತಾರೆ ಬಂದ್ಬಿಟ್ಟು ನಿಮಗೆ ಹುಂಡೈ ಕ್ರೆಟಾ ಗಾಡಿಗೆ CNG ಫಿಟ್ ಮಾಡಿರುವಂಥ ಡೀಟೇಲ್ಸ್ ಇದು. ನಿಮ್ಮದು ಅಷ್ಟೇ ಯಾವುದೇ ಪೆಟ್ರೋಲ್ ವೆಹಿಕಲ್ ಇರಲಿ, ನೀವು CNG ಹಾಕಿಸ್ಕೊಳ್ಳಿ, ನಿಮ್ಮದು ಕೂಡ 50% 60% ಫ್ಯೂಲ್ ಬಜೆಟ್ನ ಸೇವ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಬ್ರ್ಯಾಂಡ್ ನ್ಯೂ ಗಾಡಿ ಇದ್ರೂ ಸರಿ, ಹಳೆ ಗಾಡಿ ಇದ್ರೂ ಸರಿ, ಯಾವುದಕ್ಕೆ ಬೇಕಾದ್ರೂ ನೀವು CNG ಹಾಕೋಬೋದು. 50% 60% ನಿಮ್ಮ ಪೆಟ್ರೋಲ್ ಖರ್ಚಲ್ಲಿ ಉಳಿಯುತ್ತೆ. ಆಮೇಲೆ ಸೇಫ್ಟಿ ಬಗ್ಗೆ ಬಂದ್ಬಿಟ್ಟು ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಅಪ್ರೂವಲ್ ಇರುವಂಥ ಟ್ಯಾಂಕು ಮತ್ತು ಕಿಟ್ಟೆ ಯೂಸ್ ಮಾಡೋದು. ಹಂಗಾಗಿ ಸೇಫ್ಟಿ ಬಗ್ಗೆ ಏನು ತೊಂದರೆ ಇಲ್ಲ. ಪ್ಲಸ್ ಇನ್ನೊಂದು ನಮ್ಮ ಟೆಕ್ನಿಷಿಯನ್ಸು ಅಷ್ಟೇ, ನಾವು ಅದೇ ಥರ ಟ್ರೈನ್ ಮಾಡಿ ಇಕ್ಕಿರ್ತೀವಿ, ಇದೇ ಥರ ಫಿಟ್ ಮಾಡ್ಬೇಕು, ಹಿಂಗೆ ಬರಬೇಕು ಅಂತೇಳಿ. ಹಂಗಾಗಿ ಅದೇ ಪ್ರಿಕಾಷನ್ ತೊಗೊಂಡು ಮಾಡೋದ್ರಿಂದ ನಿಮ್ಮ ಸೇಫ್ಟಿಯಲ್ಲೂ ಅಷ್ಟೇ ಯಾವುದೇ ಥರ ತೊಂದರೆ ಬರೋದಿಲ್ಲ ನಿಮಗೆ. ಆಮೇಲೆ ಫಿಟ್ಟಿಂಗ್ ಎಲ್ಲ ಆದಮೇಲೆ ಲೀಕೇಜ್ ಎಲ್ಲ ಚೆಕ್ ಮಾಡಿ, ಲ್ಯಾಪ್ಟಾಪಲ್ಲಿ ಟ್ಯೂನಿಂಗ್ ಎಲ್ಲ ಮಾಡಿ, ಸಾಫ್ಟ್ವೇರ್ ಎಲ್ಲ MT ಇರುತ್ತೆ. ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಕಿಟ್ಗಳು ಹಾಕೋದು ಈ ಥರ ಲೇಟೆಸ್ಟ್ ಗಾಡಿಗಳಿಗೆಲ್ಲನೂ ಆಲ್ಮೋಸ್ಟ್ 90% ವೆಹಿಕಲ್ಗೆ ಎಲೆಕ್ಟ್ರಾನಿಕ್ ಕಿಟ್ಟೆ ಹಾಕೋದು. ತುಂಬ ಹಳೆ ಗಾಡಿಗಳಾದರೆ ಬೇಸಿಕ್ ಕಿಟ್ ಹೋಗುತ್ತೆ. ಹಂಗಾಗಿ ಲೀಕೇಜ್ ಎಲ್ಲ ಚೆಕ್ ಮಾಡಿ, ಸಾಫ್ಟ್ವೇರ್ ಸೆಟ್ ಮಾಡಿ, ಆಮೇಲೆ ವೆಹಿಕಲ್ ನಿಮಗೆ ಡೆಲಿವರಿ ಕೊಡೋದು. ಆಮೇಲೆ ಯೂಸ್ ಮಾಡೋಕ್ಕೂ ಅಷ್ಟೇ ಯೂಸರ್ ಫ್ರೆಂಡ್ಲಿ ಇರುತ್ತೆ. ನಿಮಗೆ ಯಾವುದೇ ಥರ ಏನು ಟೆನ್ಷನು ಮತ್ತು ಹೊಸ್ದು ಅಂತೇನಿಲ್ಲ. ಆಟೋಮೆಟಿಕಾಗಿ ಪೆಟ್ರೋಲ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ CNG ತಾನಾಗೆ ಚೇಂಜ್ ಆಗುತ್ತೆ. ಯೂಸರ್ ಫ್ರೆಂಡ್ಲಿ ಕೂಡ ಇರುತ್ತೆ. ನಿಮ್ಗೆ ಯೂಸ್ ಮಾಡೋಕ್ಕೆ ಕೂಡ ಯಾವುದೇ ಥರ ರಿಸ್ಕ್ ಏನೂ ಇರೋದಿಲ್ಲ. ನೋಡಿ, ಫಿಟ್ಟಿಂಗ್ ಎಲ್ಲ ಬಂದ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಯಾವ ಥರ ಬರುತ್ತೆ ಅಂತ. ಇದರಲ್ಲಿ ಎಲೆಕ್ಟ್ರಾನಿಕ್ ಕಿಟ್ ಹಾಕಿರೋದು, ಓಕೆನಾ. ನೋಡಿ, ಕ್ಲೀನಾಗಿ ಜಾಗ ಸ್ಪೇಸ್ ಸಿಗುತ್ತೆ ನಿಮಗೆ. ಯಾವುದೇ ಥರ ಕೆಲಸ ಮಾಡ್ಸೋಕ್ಕೆ ಏನೂ ತೊಂದರೆ ಇಲ್ಲ. ಕ್ಲೀನಾಗಿ ಸ್ಪೇಸ್ ಸಿಗುತ್ತೆ, ಆರಾಮಾಗಿ ಮೆಕ್ಯಾನಿಕ್ ಕೆಲಸ ಮಾಡಿಸ್ಕೋಬೋದು. ನೋಡಿ ಈ ಥರ ಇದು ಎಲೆಕ್ಟ್ರಾನಿಕ್ ಕಿಟ್ಟು. ನಾವು ಜಾಸ್ತಿ ಕಾಂಪೋನೆಂಟ್ಸ್ ಏನು ಹಾಕೋದಿಲ್ಲ. ಒಂದು ರೆಡ್ಯೂಸರು, ಆಮೇಲೆ ಫಿಲ್ಟ್ರು, ಆಮೇಲೆ ಇಂಜೆಕ್ಟರು, ಇದೊಂದು ECM, ಇದಿಷ್ಟೇ ಚೇಂಜ್ ಮಾಡೋದು. ಬೇರೆ ಇನ್ನೇನು ಚೇಂಜ್ ಮಾಡಲ್ಲ ನಾವು, ಅಂದರೆ ಆ್ಯಡ್ ಮಾಡಲ್ಲ. ಇದಿಷ್ಟೇ ಆ್ಯಡ್ ಆಗೋದು. ಹಂಗಾಗಿ ನಿಮಗೆ ಯೂಸರ್ ಫ್ರೆಂಡ್ಲಿ ಇರುತ್ತೆ, ಓಕೆನಾ. ಈ ಥರ ಇರುತ್ತೆ. ಹಂಗಾಗಿ ಇದಕ್ಕೆ ಫಿಲ್ಲಿಂಗು ಅಷ್ಟೇ ಫ್ರಂಟಲ್ಲೂ ಇದೆ, ಬ್ಯಾಕಲ್ಲೂ ಇದೆ. ಈ ಥರ ಎರಡೂ ಕಡೆ ಕೂಡ ಮಾಡಿಸ್ಕೋಬೋದು. ಇದರಿಂದ ಏನು ಬೆನಿಫಿಟ್ ಅಂದರೆ, ಲೆಫ್ಟು ರೈಟು ಯಾವ ಲೈನ್ ಖಾಲಿರುತ್ತೋ ಆ ಲೈನಲ್ಲಿ ಹೋಗಿ ನೀವು ಗ್ಯಾಸ್ ಹಾಕ್ಸ್ಕೋಬೋದು. ಹಂಗಾಗಿ ಈ ಥರ ಬೆನಿಫಿಟ್ಟು. ನೋಡಿ, ಇದು ಬಂದ್ಬಿಟ್ಟು ಕಂಪ್ನಿ ಫಿಟ್ಟಿಂಗ್ ಗಾಡಿ ಎಲ್ಲ ಕ್ಲೀನಾಗಿ, ಅಂದರೆ ಕಂಪ್ನಿ ಫಿಟ್ಟಿಂಗಿಗೂ ನಮಗೂ, ಅಂದರೆ ಕಂಪ್ನಿಯಿಂದ ಬಂದಿರೋ ಖಾಲಿ ಇಂಜನ್ಗೂ CNG ಫಿಟ್ ಮಾಡಿದ್ಮೇಲೆ ಎಷ್ಟು ಗ್ಯಾಪ್ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಯಾವುದೇ ಥರ ಮೆಕ್ಯಾನಿಕ್ ಕೆಲಸ ಮಾಡ್ಸೋಕ್ಕೆ ನಿಮ್ಗೇನು ಅಡ್ಡಿ ಆಗೋದಿಲ್ಲ. ಕ್ಲೀನಾಗಿರುತ್ತೆ, ಸ್ಪೇಸ್ ಎಲ್ಲ ಚೆನ್ನಾಗಿರುತ್ತೆ, ಆರಾಮಾಗಿರುತ್ತೆ ಸ್ಪೇಸು. ಹಿಂಗೆ ಇದು ಎಲೆಕ್ಟ್ರಾನಿಕ್ ಕಿಟ್. ಇದು ಅಂದರೆ ಕಂಪ್ಯೂಟರೈಸ್ಡ್ ಕಿಟ್ ಅಂತ ಕರಿತೀವಲ್ಲ, ಆ ಕಿಟ್ ಇದು. ಹಂಗಾಗಿ ನೀವು ಅಷ್ಟೇ CNG ಹಾಕಿಸ್ಕೊಳ್ಳಿ, ನಿಮ್ಮದು ಕೂಡ ಫ್ಯೂಲ್ ಕಾಸ್ಟ್ನ ಸೇವ್ ಮಾಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸ್ವಿಚ್ ಎಲ್ಲ ಬಂದ್ಬಿಟ್ಟು ನೋಡಿ, ಈ ಥರ ಸಿಂಪಲಾಗಿ ಒಂದು ಸ್ವಿಚ್ ಬರುತ್ತೆ ನಿಮಗೆ. ಗೇಜು, ಪೆಟ್ರೋಲ್ ಹೊಡ್ರಿ ಇಲ್ಲಿ, ಇದರಲ್ಲಿ. ಹೀಗಾಗಿ ನಿಮಗೆ ಸ್ಟಾರ್ಟ್ ಮಾಡಿ ಕೂಡ ತೋರಿಸ್ತೀನಿ, ನೀವು ನೋಡ್ಬೋದು ಯಾವ ಥರ ಚೇಂಜ್ ಆಗುತ್ತೆ ಅಂತ. ನೋಡಿ ಈ ಥರ ನೋಡಿ, ಪೆಟ್ರೋಲ್ ಸ್ಟಾರ್ಟ್ ಆಗಿದೆ, ಸರಿನಾ. CNG ಚೇಂಜ್ ಆಗ್ತೀನಿ ಅಂತ ಸಿಗ್ನಲ್ ಕೊಡ್ತಾ ಇದೆ. ನೋಡಿ ಇಲ್ಲಿ ಚೇಂಜ್ ಆಗ್ತೀನಿ ಅಂತ, ಇದು ಎಷ್ಟು ಗ್ಯಾಸ್ ಇದೆ ಅಂತ, ಓಕೆನಾ. ಇಂಜನ್ ಬಿಸಿ ಇದ್ದರೆ ಇಮ್ಮಿಡಿಯೇಟಾಗಿ ಆಗಿಬಿಡುತ್ತೆ. ಇಂಜನ್ ಬಿಸಿ ಇಲ್ಲ ಅಂತಂದರೆ ಒಂದು ಸ್ವಲ್ಪ 1-2-3 ಕಿಲೋಮೀಟ್ರ್ ಆದಮೇಲೆ ಆಗುತ್ತೆ. ಹಿಂಗೆ ನೋಡಿ, ಏನೂ ಮಾಡಲಿಲ್ಲ, CNG ಚೇಂಜ್ ಆಯಿತು ಅಂದರೆ ಆಟೋಮೆಟಿಕಾಗಿ ಚೇಂಜ್ ಆಗುತ್ತೆ, ಏನೂ ತೊಂದರೆ ಇಲ್ಲ. ಈ ಗಾಡಿ ಬಂದ್ಬಿಟ್ಟು 62,000 ಓಡಿದೆ, ಇವಾಗ ಹಾಕಿದ್ದಾರೆ CNG. ಈ ಥರ 0 ಕಿಲೋಮೀಟರ್ ಇರೋ ಗಾಡಿಗಳಿಗೂ ತುಂಬ ಗಾಡಿಗೆ ಹಾಕಿದ್ವಿ. 0 ಕಿಲೋಮೀಟ್ರ್ ಇದ್ರೂ ಕೂಡ ನೀವು CNG ಹಾಕ್ಕೋಬೋದು. ಕಿಲೋಮೀಟ್ರ್ ರನ್ನಿಂಗು ಇದಕ್ಕೆ ಏನೂ ಸಂಬಂಧ ಇಲ್ಲ, ಸರಿನಾ. ಹೊಸ ಗಾಡಿಗೂ ಹಾಕ್ಕೋಬೋದು, ಹಳೆ ಗಾಡಿಗೂ ಹಾಕ್ಕೋಬೋದು. ಕಿಲೋಮೀಟ್ರ್ ಎಷ್ಟಾಡ ಓಡಿರಲಿ ನೀವು CNGನ ಹಾಕ್ಕೋಬೋದು, ಸರಿನಾ. ಈ ಗಾಡೀಲಿ ಬಂದ್ಬಿಟ್ಟು 14 kg ಟ್ಯಾಂಕ್ ಹಾಕಿರೋದು, ನೀವು ಇಲ್ಲಿ ನೋಡ್ಬೋದು. ನೋಡಿ, 14 kg ಟ್ಯಾಂಕ್. ಈ ಥರ ಫಿಟ್ಟಿಂಗ್ ಬರುತ್ತೆ. ಇಲ್ಲಿ ಆನ್ ಆ್ಯಂಡ್ ಆಫ್ ವಾಲ್ ಕೂಡ ಬರುತ್ತೆ. ದಿನ ಆನ್ ಆ್ಯಂಡ್ ಆಫ್ ಮಾಡೋ ಅಭ್ಯಾಸ ಎಲ್ಲ ಏನು ಬೇಡ. ನಿಮ್ಗೆ ಏನಾರು ಕ್ಲೋಸ್ ಮಾಡಬೇಕು, ತುಂಬ ದಿನ ನಿಲ್ಲಿಸ್ತೀವಿ, ಅಥವಾ ಏನಾರು ಅವಶ್ಯಕತೆ ಇದ್ದು ಕ್ಲೋಸ್ ಮಾಡಬೇಕು ಅಂದರೂ ಇದು ನಲ್ಲಿ ಥರ, ಈ ಥರ ಹಿಂಗೆ ನಲ್ಲಿ ಥರ ಹಿಂಗೆ ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಇದು ಓಪನ್ನು, ಇಷ್ಟೇ. ಹಂಗಾಗಿ ಆಮೇಲೆ ಟ್ಯಾಂಕು ಅಷ್ಟೇ ನಿಮಗೆ ಈ ಥರ ಬ್ಲಾಕ್, ನಮ್ಮದೇ ಬ್ರ್ಯಾಂಡೆಡ್ ನೇಮ್ ಇರುವಂಥದ್ದು
ಈ ಥರ ಬ್ಲಾಕ್ ಕವರ್ ಕೂಡ ಬಂದಿರುತ್ತೆ, ನೋಡ್ಬೋದು ಇಲ್ಲಿ ನೋಡಿ. ಮಧು ಯೂನಿವರ್ಸಲ್ ಆಟೋ ಗ್ಯಾಸ್ ಕಾಂಟ್ಯಾಕ್ಟ್ ನಂಬರ್ UAG 1 ಮಾದೇವಪುರ, UAG 2 ನಾಗರಬಾವಿ, UAG 3 ಬರ್ತಾ ಇದೆ. ಎಲ್ಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತೀವಿ ಓಪನ್ ಆದ ತಕ್ಷಣವೇ. ಆವಾಗ ನೀವು ಎಲ್ಲಿ ಬೇಕಾದ್ರೂ ಸರ್ವಿಸ್ ತೊಗೋಬೋದು. ಈ ಥರ ಬರುತ್ತೆ. ಸ್ಟೆಪ್ನಿ ಎಲ್ಲ ಬಂದ್ಬಿಟ್ಟು ಸೇಮ್ ಪ್ಲೇಸಿಂದನೇ ರಿಮೂವ್ ಆಗುತ್ತೆ, ಸೇಮ್ ಪ್ಲೇಸಿಂದನೇ ಬರುತ್ತೆ ಸ್ಟೆಪ್ನಿ, ನಿಮಗೆ ಅಲ್ಲಿಂದನೇ ಯೂಸ್ ಆಗುತ್ತೆ. ಸೇಮ್ ಪ್ಲೇಸಲ್ಲೇ ನೀವು ಸ್ಟೆಪ್ನಿ ಕೂಡ ಯೂಸ್ ಮಾಡ್ಕೋಬೋದು. ಈ ಥರ ಬರುತ್ತೆ. ಇದೆಲ್ಲ ಡೀಟೇಲ್ಸ್ ಬಂದ್ಬಿಟ್ಟು ಕ್ರೆಟಾ ಗಾಡಿದು, ಇದು ಕ್ರೆಟಾ ಗಾಡಿದು ಓಕೆನಾ. ಇಲ್ಲಿ ಫಿಲ್ಲಿಂಗು ಇಲ್ಲೂ ಇದೆ, ನೀವು ನೋಡ್ಕೋಬೋದು, ಇಲ್ಲೂ ಇದೆ ಫಿಲ್ಲಿಂಗು, ಸರಿನಾ. ಹಂಗಾಗಿ ನಿಮ್ಮದು ಯಾವುದೇ ಪೆಟ್ರೋಲ್ ಗಾಡಿ ಇರಲಿ, ನೀವು ಕೂಡ CNG ಹಾಕಿಸಿ, ನಿಮ್ಮದು ಪೆಟ್ರೋಲ್ ಕೂಡ 50-60% ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಿಮ್ಗೇನೇ ಮಾಹಿತಿ ಬೇಕಾದ್ರೂ ನಾನು ತೋರಿಸ್ತಿರುವಂಥ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡ್ಕೊಳ್ಳಿ. ಕಾಲ್ ಬಿಸಿ ಇದ್ದರೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಏನೇ CNG ಮಾಹಿತಿ ಬೇಕಾದ್ರೆ ಕಾಲ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನೇ ಸರ್ವಿಸ್ ಬೇಕಂದ್ರೂ ಬನ್ನಿ. ಈ ಗಾಡಿ ಫಿಟ್ಟಿಂಗ್ ಮಾಡೋಕ್ಕೆ ಆಪರ್ಚುನಿಟಿ ಕೊಟ್ಟಂಥ ನಮ್ಮಿವರು ಸರ್ವ್ ಕೂಡ ಒಂದು ಥ್ಯಾಂಕ್ ಯು ಸರ್. ಫಿಟ್ಟಿಂಗ್ ಎಲ್ಲ ಓಕೆನಾ? ಚೆನ್ನಾಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಂಗಾಗಿ ಓಕೆ. ಹಂಗಾಗಿ ನೀವು ಅಷ್ಟೇ ನಿಮ್ಮದೇ ಯಾವುದೇ ವೆಹಿಕಲ್ ಇರಲಿ CNG ಫಿಟ್ ಮಾಡ್ಕೊಳ್ಳಿ, ನಿಮ್ಮದು ಕೂಡ ಫ್ಯೂಲ್ ಕಾಸ್ಟ್ ಸೇವ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.